ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಸೈಬರ್ ವಂಚಕರಿಂದ ಸಾಕಷ್ಟು ಮೋಸ ಆಗುವಂತಹ ಕೆಲಸ ಅಥವಾ ಘಟನೆಯನ್ನು ದಿನನಿತ್ಯ ನಾವು ನೋಡ್ತಾನೆ ಇರ್ತೀವಿ. ಅದೇ ರೀತಿಯಾಗಿ ಈಗ ವಾಟ್ಸಪ್ನಲ್ಲಿ ಮದುವೆ ಕಾರ್ಡ್ ಓಪನ್ ಮಾಡುವಂತಹ ಮುನ್ನ ಎಚ್ಚರವನ್ನು ನಾವು ವಹಿಸಲೇಬೇಕಾಗತ್ತೆ. ಹಣ ದೋಚೋಕೆ ಹೊಸ ಮಾರ್ಗವನ್ನು ಹುಡುಕ್ತಾ ಇದ್ದಾರೆ ಸೈಬರ್ ವಂಚಕರು. ಮಗಳ ಮದುವೆಗೆ ಅಂಥೇಳಿ ಕೂಡಿಟ್ಟಿದ್ದಂಥ 9.96 ಲಕ್ಷ ಸೈಬರ್ ಚೋರರ ಪಾಲಾಗಿದೆ. ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ರಮೇಶ್ ಬಾಬುಗೆ ಈಗ ವಂಚನೆಯನ್ನ ಮಾಡಲಾಗಿದೆ. ಮ್ಯಾರೇಜ್ ಇನ್ವಿಟೇಷನ್ ಕಳುಹಿಸಿ ಸೈಬರ್ ಕಳ್ಳರಿಂದ ವಂಚನೆ ಮಾಡಲಾಗಿದೆ. ಉತ್ತರ ವಿಭಾಗದ ಸೈಬರ್ ಪೊಲೀಸ್ ಠಾಣೆಗೆ ರಮೇಶ್ ಇದೀಗ ದೂರು ನೀಡಿದ್ದಾರೆ. ವಾಟ್ಸಪ್ನಲ್ಲಿ ಮದುವೆ ಕಾರ್ಡ್ ಬಂತು ಅಂತ ನೀವೇನಾದರೂ ಓಪನ್ ಮಾಡ್ತೀರಾ ಅಂದರೆ ಎಚ್ಚರವನ್ನು ವಹಿಸಲೇಬೇಕು. ಮ್ಯಾರೇಜ್ ಇನ್ವಿಟೇಷನ್ ಅನ್ನು ಕಳುಹಿಸಿ ಈ ರೀತಿಯಾಗಿ ಮೋಸವನ್ನ ಮಾಡುವಂತ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಂತ ರಮೇಶ್ ಬಾಬುಗೆ ಈಗ ವಂಚನೆಯಾಗಿದೆ. ಕಳೆದ 14ನೇ ತಾರೀಕಿನಂದು ಅಪರಿಚಿತ ನಂಬರ್ನಿಂದ ಒಂದು ಇನ್ವಿಟೇಷನ್ ಬರುತ್ತೆ. ಸ್ನೇಹಿತರು ಕಳಿಸಿದ್ದಾರೆ ಇನ್ವಿಟೇಷನ್ ಅಂತ ಹೇಳಿ ರಮೇಶ್ ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ APK ಫೈಲ್ ಅಂತ ಹೇಳಿ ಸುಮ್ಮನಾಗ್ತಾರೆ. ಸ್ವಲ್ಪ ಸಮಯದ ನಂತರದಲ್ಲಿ ಹಣ ಕಟ್ ಆಗಿರುವಂತ ಮೆಸೇಜ್ ಬರುತ್ತೆ. ಚೆಕ್ ಮಾಡೋ ಹೊತ್ತಿಗೆ ಸುಮಾರು 9,96,000 ಹಣ ಕಟ್ ಆಗಿರುತ್ತೆ. ಉತ್ತರ ವಿಭಾಗದ ಸೈಬರ್ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಮಗಳ ಮದುವೆಗೆ ಅಂತ ಹೇಳಿ ಬಹಳ ಕಷ್ಟಪಟ್ಟು ಹಣವನ್ನ ಕೂಡಿಟ್ಟಿರ್ತಾರೆ ರಮೇಶ್. ಸ್ನೇಹಿತನ ಫೋನ್ ಹ್ಯಾಕ್ ಆಗಿ 15 ಜನಕ್ಕೆ ಈ ರೀತಿಯಾಗಿ ಮೆಸೇಜ್ ಬಂದಿರುತ್ತೆ. ತನಗೆ ಇನ್ವಿಟೇಷನ್ ಕಾರ್ಡ್ ಫೈಲ್ ಕೂಡ ಓಪನ್ ಆಗತ್ತೆ. 15 ನಿಮಿಷಗಳ ಅಂತರದಲ್ಲಿ ಹಣ ಕಟ್ ಆಗುತ್ತೆ. ಸುಮಾರು 7 ಮೆಸೇಜ್ಗಳು ಬಂದಿದೆ. 3 ಗಂಟೆಗಳ ನಂತರ ನನಗೆ ಹಣ ಕಟ್ ಆಗಿರೋದು ಗೊತ್ತಾಗುತ್ತೆ. ದೂರು ಕೊಟ್ಟಿದ್ದೇನೆ, ಇನ್ನೂ ಯಾವುದೇ ರೀತಿಯಾದಂಥ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿ ಸದ್ಯ ರಮೇಶ್ ಈಗ ಈ ರೀತಿಯಾಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ವಾಟ್ಸಪ್ನಲ್ಲಿ ಯಾವುದಾದ್ರೂ ಡಾಕ್ಯುಮೆಂಟ್ ಅಥವಾ PDF ಇನ್ವಿಟೇಷನ್ ಸೀರೀಸ್ನಲ್ಲಿ ಬಂತು ಅಂತ ಹೇಳಿದ್ರೆ ಅಲರ್ಟ್ ಆಗಿರಬೇಕಾಗತ್ತೆ. ಎಲ್ಲವನ್ನ ಕೂಡ ಓಪನ್ ಮಾಡಿ ನೋಡೋದಕ್ಕೆ ಹೋಗಬಾರ್ದು. ನನಗೆ ಜುಲೈ 13ನೇ ತಾರೀಕು ನನಗೆ ನನ್ನ ಸ್ನೇಹಿತನ ಕಡೆಯಿಂದ ಯಾವುದೋ ಒಂದು ಮದುವೆ ಆಮಂತ್ರಣ ಪತ್ರ ಬಂತು. ಅದು APK ಫೈಲ್ ನನಗೆ ಬಂತು. APK ಫೈಲ್ ಓಪನ್ ಮಾಡಿ ನಿಮಗೆ ಮದುವೆ ಆಮಂತ್ರಣ ಅದರೊಳಗೆ ಸ್ಥಳ ಎಲ್ಲ ಇರುತ್ತೆ ಅಂತ ತಿಳಿಸಿದ್ರು. ನಾನು ನನ್ನ ಫ್ರೆಂಡದೇ ಎಲ್ಲ ಅಂದ್ಬಿಟ್ಟು ನಾನು ಕೇಳಿದ್ದೀರಾ ಅದು APK ಫೈಲ್ ಓಪನ್ ಮಾಡಿದೆ. APK ಫೈಲ್ ಓಪನ್ ಮಾಡಿ ಅರ್ಧ ಗಂಟೆ ಒಳಗೆ ನಂದು 9,96,659 ರೂಪಾಯಿ 7 ಟೈಮು ಟ್ರಾನ್ಸಾಕ್ಷನ್ ಆಗೋಯ್ತು. ಸೈಬರ್ ವಂಚಕರು ಟ್ರಾನ್ಸಾಕ್ಷನ್ ಮಾಡಿದ್ರು. ನನಗೆ ಜುಲೈ 13ನೇ ತಾರೀಕು ಒಂದು ಸ್ನೇಹಿತನಿಂದ ಒಂದು ಎಂಗೇಜ್ಮೆಂಟು ಒಂದು ಕಾರ್ಡ್ ಬಂತು. ಅದು ಎಂಗೇಜ್ಮೆಂಟ್ ಕಾರ್ಡ್ APK ಫೈಲ್ನಲ್ಲಿ ಓಪನ್ ಮಾಡಿ ಅಂತ ಅದು ಬಂದಿತ್ತು. ಅದನ್ನೇನು ಮಾಡಿದೆ, ನನಗೆ ಗೊತ್ತಿಲ್ಲದೆ ಹಂಗೆ ನನ್ನ ಸ್ನೇಹಿತಂದೇ ಅಲ್ವಾ ಅಂದ್ಬಿಟ್ಟು ಎಂಗೇಜ್ಮೆಂಟು ಕಾರ್ಡ್ APK ಫೈಲ್ನ ಆನ್ ಮಾಡಿ ಡೌನ್ಲೋಡ್ ಮಾಡಿದಾಗ ನಂದು ಅರ್ಧ ಗಂಟೆ ಒಳಗಡೆ ನನ್ನ ಡಾಟಾ ಎಲ್ಲನೂ ಸೈಬರ್ ವಂಚಕರಿಗೆ ಹೋಯಿತು. ಸೈಬರ್ ವಂಚಕರಿಗೆ ಹೋದಾಗ ಅವ್ರೇನು ಮಾಡಿದ್ರು, ವಿತಿನ್ ಅರ್ಧ ಗಂಟೆಯಲ್ಲಿ ಹಂತವಾಗಿ 7 ಸಲ ಟ್ರಾನ್ಸಾಕ್ಷನ್ ಮುಖಾಂತರ ನಂದು 9,96,658 ರೂಪಾಯಿಗಳನ್ನ ಡ್ರಾ ಮಾಡಿಬಿಟ್ಟಿದ್ದಾರೆ. ನನಗೆ ಇದು ಅರಿವಿಗೆ ಗೊತ್ತೇ ಇಲ್ಲ. ಆಮೇಲೆ ನಾನು ಮನೆಗೆ ಹೋಗಿ ನೋಡಿಕೊಂಡಾಗ ರಾತ್ರಿ 8:30 ಆಗಿತ್ತು. ಅವಾಗ ನನಗೆ ಶಾಕ್ ಆಯಿತು. ನಾನು ಇಮಿಡಿಯೇಟು ಅಲ್ಲೇ ನಮ್ಮ ಯಶವಂತಪುರದ ಉತ್ತರ ವಿಭಾಗದ ಸೈಬರ್ ಸೆಂಟ್ರಿಗೆ ಹೋಗಿ 1930 ಕಾಲ್ ಮಾಡಿ ಕೇಸನ್ನು ದಾಖಲು ಮಾಡಿದೆ.